ಶಿವಮೊಗ್ಗ ನಗರದ ಗೆಲ್ಲುವಂತ ಸಮಸ್ಯೆಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನಾವೊಂದು 6-7 ತಿಂಗಳಿಂದ ಸತತವಾಗಿ ಮನವಿಯನ್ನು ಕೊಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ, ಮೀಟಿಂಗ್ ಮಾಡಿ ಅಂತ ಹೇಳಿದೀವಿ. ನವೆಂಬರ್ 2025 ಆದ್ಮೇಲೆ ಯಾವುದೇ ಮೀಟಿಂಗ್ ಆಗಿಲ್ಲ. ಪ್ರಮುಖವಾಗಿ ಶಿವಮೊಗ್ಗಕ್ಕೆ ಕುಡಿಯೋ ನೀರು ನಮ್ಮ ಜನ್ಮಸಿದ್ಧ ಹಕ್ಕದು. ಸ್ವಚ್ಛವಾದ, ಶುಭ್ರವಾದ, ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನ ಕೊಡಬೇಕು. ನಾವು ನದಿಯ ತಡದಲ್ಲಿದ್ದೀವಿ. ಇಲ್ಲಿ ನೀರಿನ ಕೊರತೆ ಯಾಕೆ? ಶಿವಮೊಗ್ಗದ ನೀರು ಸರಬರಾಜು ಕೇಂದ್ರ ಸುಮಾರು 70-80 ವರ್ಷ ಹಳೆಯದು. ಸಾಮರ್ಥ್ಯ ಇಲ್ಲ, ಅದಕ್ಕೆ ಹೊಸ ಸಾಮರ್ಥ್ಯದ ಘಟಕ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ. ಇದು 6 ತಿಂಗಳಲ್ಲಿ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಡೋದಕ್ಕೆ ನಮ್ಮ ಶಿವಮೊಗ್ಗದ ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ ಮತ್ತೆ ವಿವಿಧ ಈ ಜಲಮಂಡಳಿ ಸಮಸ್ಯೆ ಇಲಾಖೆಗೆ ಆಗಿಲ್ಲ. ಮತ್ತೆ ವಿದ್ಯುತ್ ಕಂಬಗಳು ಸುಮಾರು 300-400 ಕೋಟಿಯ ವೆಚ್ಚ ಮಾಡಿ ಸ್ಮಾರ್ಟ್ ಸಿಟಿಯಿಂದ ಮಾಡಿದಂತ ಯುಜಿ ಕೇಬಲ್ ಆದ್ಮೇಲೆ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಬೇಕಾಗಿತ್ತು. 5 ವರ್ಷ ಆಯ್ತು ಕಂಬಗಳನ್ನ ತೆಗೆಯೋದಕ್ಕೆ ಮೀನಾಮೇಷ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಮೀಟಿಂಗ್ ಮಾಡಿದರೆ ಮೀಟಿಂಗ್ ಮಾಡ್ತಾ ಇಲ್ಲ. ಇದು ನಮಗೆ ತುಂಬಾ ನೋವು ಕೊಡ್ತಾ ಇದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ಟಾಯ್ಲೆಟ್ಗಳು ಕೋಟ್ಯಾಂತರ ರೂಪಾಯಿ ವೆಚ್ಚ, ಡಬ್ಬಿಗಳವು ಬಳಕೆಗೆ ಯೋಗ್ಯವಾಗಿಲ್ಲ. ಬಳಕೆಗೆ ಬೇಕು ನಮಗೆ. ಶಿವಮೊಗ್ಗಕ್ಕೆ ಅಗತ್ಯ ಇದೆ, ಇದು ಮೂಲಭೂತ ಸೌಕರ್ಯ. ಸ್ಮಾರ್ಟ್ ಸಿಟಿಯ ಕಾಮಗಾರಿ ಅಲ್ಲಲ್ಲಿ ಲೋಪ ಇದೆ. ಲಿಸ್ಟ್ ಮಾಡಿ ಕೊಟ್ಟಿದೀವಿ, ಫೋಟೋ ತೆಗೆದು ಕೊಟ್ಟಿದೀವಿ. ಏನು ಮಾಧ್ಯಮದೊಟ್ಟಿಗೆ ಮುಖಾಮುಖಿ ಆಯ್ತು, ಅವತ್ತೇ ಲಿಸ್ಟ್ ಮಾಡಿ ಕೊಟ್ಟಿದೀವಿ ಇದಿಷ್ಟು ಬದಲಾವಣೆ ಆಗ್ಬೇಕು ಅಂತ. ಇವತ್ತವರೆಗೆ ಒಂದು ಕಲ್ಲನ್ನು ಮುಟ್ಟಿಲ್ಲ. ನಿರ್ಲಕ್ಷ್ಯ. ನಮ್ಮ ಬಗ್ಗೆ ತಾತ್ಸಾರ ಹೋರಾಟದ ನಿರ್ಲಕ್ಷ್ಯ ಇದು ನಮಗ್ ತುಂಬಾ ನೋವಾಗಿದೆ. ಶಾಸಕರ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. ನವೆಂಬರ್ 25 ಆದ ಮೇಲೆ ಒಂದು 10 ಸತಿ ಮೆಸೇಜ್ ಮಾಡಿದೀವಿ, 10 ಸತಿ ಮನವಿ ಕೊಟ್ಟಿದೀವಿ ಮೀಟಿಂಗ್ ಆಗ್ಬೇಕು ಅಂತ. ಮೀಟಿಂಗ್ ಆಗಿಲ್ಲ. ನೀವು ಯಾಕೆ ಅಧಿಕಾರಿಗಳನ್ನ ವಹಿಸ್ತಾ ಇದ್ದೀರಿ? ಯಾಕೆ ಭ್ರಷ್ಟಾಧಿಕಾರಿಗಳನ್ನ ವಹಿಸ್ತಾ ಇದ್ದೀರಿ? ಅವ್ರ ಮೇಲೆ ಕ್ರಮ ಆಗ್ಬೇಕು. ನಮಗ್ ತುಂಬಾ ನಮ್ಮ ತಾಳ್ಮೆ ಕಟ್ಟೆ ಹೊಡೆದಿದೆ. ಇನ್ನೇನಿದ್ರು ಉಗ್ರವಾದ ಹೋರಾಟ ಇವತ್ತು ಪ್ರಾರಂಭ. ನೆನಪಿಟ್ಕೊಳ್ಳಿ, ವಾರಕ್ಕೆ ತಿಂಗಳಿಗೊಂದ್ಸರಿ ನಿಮ್ಮನ್ನ ಕೆಲವು ಮಾಡ್ತೀವಿ. ಇದಿಷ್ಟು ಸಮಸ್ಯೆ ಬಗೆಹರಿಬೇಕು. ಯಾವುದೇ ಕಾರಣಕ್ಕೆ ಇದ್ರೊಳಗೆ ನಮ್ಮ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ಅತ್ಯಂತ ನ್ಯಾಯಯುತವಾದ ಬೇಡಿಕೆ. ಶಿವಮೊಗ್ಗದಲ್ಲಿ ಮಾತ್ರ ಖಾತೆ ಶುಲ್ಕ 6 ಪಟ್ಟು ಜಾಸ್ತಿ ಸರ್ಕಾರದ ಸುತ್ತೋಲೆಗಿಂತ. ಸರಿ ಮಾಡೋದಕ್ಕೆ 6 ತಿಂಗಳು ಆಗಲ್ಲ ಇವರಿಗೆ. ಎಂತ ವ್ಯವಸ್ಥೆಯಲ್ಲಿ ಇದೀವಿ ನಾವು. ತುಂಬಾ ನೋವಿದೆ ನಮಗೆ. ಒಳ್ಳೆ ಮಾತಲ್ಲಿ ಕೇಳಿದೀವಿ. ಇವ್ರು ಯಾರು ಬಗ್ಗುರಿ ಕಾಣ್ತಾ ಇಲ್ಲ. ಹೋರಾಟದ ಅಲ್ಟಿಮೇಟ್ ರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಶಾಸಕರೇ ಎಚ್ಚರ ಇರಲಿ, ಜಿಲ್ಲಾಧಿಕಾರಿಗಳೇ ಎಚ್ಚರ ಇರಲಿ. ಇವು ಸಮಸ್ಯೆಗಳಿಗೆ ಬಗೆಹರಿಸಬೇಕು ನೀವು. ಅದು ಉಗ್ರವಾದ ಹೋರಾಟ. ಮತ್ತೊಮ್ಮೆ ಹೇಳ್ತೀವಿ, ನಾವು ನಮ್ಮ ನ್ಯಾಯಯುತ ಹೋರಾಟ ನಿರ್ಲಕ್ಷ್ಯ ಮಾಡಿದ್ದಕ್ಕೆ, ನ್ಯಾಯಯುತ ಹೋರಾಟದ ನಿರ್ಲಕ್ಷ್ಯಕ್ಕೆ ಇವತ್ತು 2ನೇ ಹಂತದ ಪ್ರಾರಂಭಿಕವಾಗಿ ಪ್ರಾರಂಭವಾಗಿ ಮಾಡ್ತಾ ಇದೀವಿ. ಶಾಸಕರ ಕಚೇರಿ ಎದುರಿಗೆ ಶಾಸಕರ ಬಂದು ಮನವಿಯನ್ನ ಸ್ವೀಕಾರ ಮಾಡಬೇಕು. ಅಷ್ಟು ಮನೆಯಲ್ಲಿ ಏನೇನು ಮಾಡಿದೀವಿ, ನೀವೇನು ಮಾಡಿಲ್ಲ ಅಂತ ಹೇಳಿದೀವಿ ನಾವು. ಆ ಮನವಿಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಶಾಸಕರಿಗೆ ಒತ್ತಾಯ ಮಾಡ್ತೀವಿ.